ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇವ್ರಿಗೆ 17 ತಗೊಂಡವ್ರೆ ಎ ಪ್ಲಸ್ ಔಟ್ ಆಫ್ ಔಟ್ ಹೇಳು. ಬರಲ್ಲ ಎ ಬರ್ಬೋದು. ನನಗೆ ಇದು ಮೋಸ. ನೋಡಿ 14 ಕೊಟ್ಬಿಟ್ಟು ಸಿ ಪ್ಲಸ್ ಹಾಕೊಳ್ಳೆ. ಇವಳು ಅವಳೆಲ್ಲ ಇವಳು ಓ ಪ್ಲಸ್. ಸಂದಿಗ್ಧ ಪಾರ್ಶ್ವವ್ಯಾಯ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪಾರ್ಶ್ವವ್ಯಾಯ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ನೀನ್ ತಪ್ಪಿಟ್ಕೊಂಡಿರೋದಕ್ಕೆ ನೀನ್ ಮಾರ್ಕ್ಸ್ ಕೊಡ್ಲೇಬೇಕು. ರೈಟ್ ಹಾಕೋಲೆ ಇಲ್ಲ ನಾನೇ ಹಾಕೋತೀನಿ. ನಿನ್ ಜನ್ಮಕ್ಕೆ ಹೋಗೋ. ಕನ್ನಡನೇ ಓದಕ್ ಬರಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೆ ಹೊಸ ಕಂಟೆಂಟ್ ಮಾಡ್ತಾ ಇದೀವಿ. ಈ ಕಂಟೆಂಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಪ್ಲಾನು ನಂದೇ ಪ್ಲಾನ್. नहीं तू समझा नहीं. ಅವಾಗಲೇ ಜಗಕ್ಕೆ ಬಂದ ಕ್ರಿಯೇಟ್ ಮಾಡಿದ್ರಾ? ಕನ್ನಡನ ನಾನು ಬರೀಬಾರ್ದಂತೆ, ಬರೀಬೇಕಂತ ಹೇಳು. ಪಾಸ್ ಆಗ್ಬೇಕಂತಿದ್ರಲ್ಲಿ ಪ್ರತಿಯೊಂದು ಚಾಲೆಂಜ್ ಅಲ್ಲೂ ನಾನೇ ಸೋಲ್ತಾ ಇದ್ದೀನಿ ಅಂತೆ. ಆಯ್ತು, ಬೇಡ ನೀವು ಬರ್ಕೊಳ್ಳಿ. ಈಗಲೇ ಹೇಳಿದೀನಿ, ಫಸ್ಟ್ ರೂಲ್ಸ್ ಏನಂತ ಅಂದ್ರೆ ಒಂದೇ ಒಂದು ಒತ್ತು ದೀರ್ಘ ತಪ್ಪಾಗಿದ್ರು ಫುಲ್ ವರ್ಡ್ ರಾಂಗ್. ನಾವು SLC ಪಾಸ್ ಮಾಡ್ಕೊಂಡು ಡಿಗ್ರಿನ ನಾವು ಕರೆಸ್ಪಾಂಡೆನ್ಸ್ ಅಲ್ಲಿ ಕಟ್ಟಿದ್ರು, ಕನ್ನಡನ ನಾವು ಮೇಲೆ ಇಟ್ಟಿದೀವಿ. ನೀವು ಔಟ್ ಆಫ್ ಔಟ್ ತೆಗಿತಿದ್ರಿ ಅಲ್ವಾ? ನೀವು ಔಟ್ ಆಫ್ ಔಟೇ ತೆಗಿರಿ. ನಿಮ್ಗೆ ಯಾಕೆ ಡೌಟು? ದೂರ ಅವಳಿಗೂ ನಂದು ಸಂಬಂಧ ಇಲ್ಲ ಇದ್ರಲ್ಲಿ ಮಾತ್ರ. ಈಗ ಎಷ್ಟು ಕ್ವಶನ್ಗಳಪ್ಪಿ? 20 ಇಬ್ರಿಗೂ 20 ಎಷ್ಟು ಪಾಸಿಂಗ್ ಮಾರ್ಕ್ಸ್? ಪಾಸಿಂಗ್ ಮಾರ್ಕ್ಸ್ 9 ಅನ್ಸುತ್ತೆ ನಿಮ್ ಸ್ಕೂಲ್ಗಳಲ್ಲಿ. 9 ನೀನು ಇಂಜಿನಿಯರ್ ನಾನಂತೂ ಪಾಸ್ ಆಗ್ತೀನಿ ಅನ್ನೋ ಭರವಸೆ, ಕಾನ್ಫಿಡೆನ್ಸ್ ನನಗಿದೆ ಅಪ್ಪ. ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕನ್ನಡದ ಮೇಲೆ ಕಾನ್ಫಿಡೆನ್ಸ್. ಫಸ್ಟ್ ನೋಡ್ಬೇಡ ಅಪ್ಪಿ, ಇದು ಇನ್ನೊಂದು ರೂಲ್ಸ್. ಏನಪ್ಪಾ ಅಂದ್ರೆ ಕದ್ದು ನೋಡಂಗಿಲ್ಲ, ಆಮೇಲೆ ಮತ್ತೆ ತಿದ್ದಂಗಿಲ್ಲ. ತಿದ್ದಿದ್ರೆ ಅದು ವೇಸ್ಟ್. ಫಸ್ಟ್ ಒನ್ ಹೊಣೆಗಾರಿಕೆ. ಏನು ಹೊಣೆಗಾರಿಕೆ ಅಂತೆ? ಇದ್ಯಾವ ತಪ್ಪು? ನಾನು 100 ಅಲ್ಲಿ ಕೊಟ್ಟಿರೋದು 20. ಆಮೇಲೆ ರೈಟಿಂಗಿಗೂ ಮಾರ್ಕ್ಸ್ ಇರ್ಬೇಕಪ್ಪ. ಪ್ರಜಾಪ್ರಭುತ್ವವಾದಿ. ನಂಗೆ ಕನ್ನಡ ಅಷ್ಟು ಪ್ರೊನೌನ್ಸಿಯೇಷನ್ ಚೆನ್ನಾಗಿಲ್ಲ. ದೊಡ್ಡ ಪೂನ ನಾನು ಓದ್ತಿದ್ದೆ ಕಣವ. ಇನ್ನ ಟಫ್ ಆಗಿರೋದಲ್ವಾ? ಸಾಕು ಅರ್ಥ ಹೊತ್ತಲ್ಲೇ ಇರ್ಬೇಕು ಅಂತದ್ದೇ ಚಂದ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೆಕ್ಸ್ಟ್ ಪ್ರಜಾಸತ್ತಾತ್ಮಕ. ಹಂಗಂತ ವರ್ಡ್ ಇದೆಯಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪ್ರಿಯಾ, ಸಣ್ಣ ಮಕ್ಳಿಗೆ ಹೇಳ್ತಿದ್ದೀಚಿ ನೀವು. ಈಗ ಹೇಳ್ತೀನಿ, ಕೇಳಿಸ್ಕೊ. ವೇದೋಪನಿಷತ್ತು. ಪ್ರಿಯಾ, ಇವೆಲ್ಲ ತುಂಬಾ ಈಸಿ. ನಿಂಗೆ ಕನ್ನಡ ಇದ್ರೆ ನಾನೇನ್ ಮಾಡ್ಲಿ? ವೇದೋಪನಿಷತ್ತು. ಮುಖ್ಯೋಪಾಧ್ಯಾಯ. ಅಯ್ಯೋ ದೇವ್ರ, ಇದ್ಯಾ ಸಣ್ಣ ಸಿಲಿ ಅಂತೀಯಲ್ವಾ? ಬರೀ ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಕಾಣಿಸ್ಬೇಕು. ನಾನು ಅವಾಗ ಹೇಳ್ತೀನಿ ಮನೇಲಿ. ಇದು ಗೊತ್ತಿಲ್ಲ, ಇದು ತಪ್ಪು ಅನ್ಸುತ್ತೆ. ಇದು ದೊಡ್ಡದು ಚಿಕ್ಕದು ಹೇಳಂಗಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಬರೀಬೇಕು, ಆಯ್ತಾ? ಅಪ್ಪ, ಇದು ಏನು ಗೊತ್ತಾ? 10 ತೋರ್ಸು ನನ್ನ ಹ್ಯಾಂಡ್ ರೈಟಿಂಗ್ ಹೆಂಗೈತೆ ಅಂತ ಕಮೆಂಟ್ ಮಾಡ್ಲಿ. ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಗರ್ಲ್ಸ್ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟೇ. ನೆಕ್ಸ್ಟ್ ಬಂದು ಸೃಜನಶೀಲತೆ. ನನಗೆ ಕಾನ್ಫಿಡೆನ್ಸ್ ಇಲ್ಲ. ಅವಳು ಏನ್ ಬರ್ತಾಳೆ ಅದೇನೆ ಸರಿ ಆಯ್ತವ? ಸರಿನೇ ಇರುತ್ತೆ ಬಿಡು. ನಾನೇ ಎಲ್ಲ ನಮ್ಮ ರೈಟ್. ಅದೇನೋ ಮೇಲ್ಗಡೆ ಬರ್ತಿದೆಯಲ್ಲ, ಏನದು? ಹೊಣೆಗಾರಿಕೆ.
ಅವಳು ಬರ್ದಿರೋದು ನಾನು ಓಂ ಅಂತ ಬರ್ದೆ ಇಲ್ಲಿ ಅವಳು ಶ್ರೀ ವೆಂಕಟೇಶ್ವರ ನಮ್ಮ ಅಂತ ಬರ್ಕೊಟ್ಟಾಳ್ ಸಂದಿಗ್ಧ 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 ದೊಡ್ಡ ದೊಡ್ಡದನ ಗೊತ್ತಿಲ್ಲ. ಸಂದಿಗ್ಧ ಹಂಗಂದ್ರೇನು? ಸಂದಿಗ್ಧ ಪರಿಸ್ಥಿತಿ ಅಂತ. ಗೈಸ್ ನಂಗೆ ಗೊತ್ತಿಲ್ಲ ಮೀನಿಂಗ್ ಮಾತ್ರ ಬರ್ತಿದೆ. ಓಕೆ, ನನಗೆ ಕನ್ಫ್ಯೂಸ್ ಆಗ್ತೈತಲ್ಲ. ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇದಕ್ಕೆ. ಸಂದಿಗ್ಧ ಪರಿಸ್ಥಿತಿ ಕನ್ನಡ ನಾನು ಎಂತ ನಾನು ಅವಾಗ ಬರೀತಾ ಇದ್ದೆ. ನನಗೂ ಅಷ್ಟೇ ಅದಕ್ಕೆ. ಅಪ್ರಯೋಜಕ. ನೆಕ್ಸ್ಟ್ ಬಂದು ಗೈಸ್ ವಿಡಿಯೋ ಮಾಡ್ತಿರೋರಂದ್ರೆ ಟೆಸ್ಟ್ ಕೊಡ್ತಿರೋರ್ಗೆ ಕನ್ನಡ ಓದಕ್ ಬರ್ತಾ ಇಲ್ಲ. ಬೆಣ್ಣೆ ಗೇಯರಿಗ ಬೆಣ್ಣೆ ಗೇಯರಿಗ ಹಳೆಗನ್ನಡ ಇದು ಹಳೆಗನ್ನಡ ಗೇಯರಿಗ ಇಲ್ಲ ಬರೀರಿ ನಾನ್ ಕೊಟ್ಟಿದ್ದೀನಿ. ಬೆಣ್ಣೆ ಗಿಯಾರಿಗ ಗಾಯಾರಿಗ ಬೆಣ್ಣಿ ಗಾಯಾರಿಗ ಬೆಣ್ಣಿ ಗಿಯಾರಿಗ. ನೋಡಿ ಈಗ ಸೆಕೆಂಡ್ ಇಯರ್ ಜಸ್ಟ್ ಈಗ ರಿಸಲ್ಟ್ ಬಂದಿದೆ. ಇದರಲ್ಲಿ ಅವಳು 91 ತಂದಿದ್ದಾಳೆ ಕನ್ನಡದಲ್ಲಿ. 91 100ಗೆ. ಇವಳು ಏನು ಓದ್ತಾಳೆ ಹೇಳಿ ಇವಳು? ಬೇಡ ನೆಕ್ಸ್ಟ್ ವರ್ಡ್ ಬೆಣ್ಣಿ ಗಾಯಾರಿಗ. ಏಯ್ ಬರಿಬೇಕು ಬೆಣ್ಣಿ ಗಿಯಾರಿಗ. ಒಂದ್ ನಿಮಿಷ ಈಗ ಸರಿಯಾಗಿ ಹೇಳ್ತೀನಿ. ಬೆಣ್ಣಿ ಗೇಯಾರಿಗ ಬಿಣ್ಣಿ ಗೇಯಾರಿಗ 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 ಬಿಣ್ಣಿ ಗೇಯಾರಿಗ. ತಪ್ಪು ಬರ್ದಿದ್ರೆ ತಪ್ಪೇ ಹಾಕೋದು. ಇನ್ನೇನು ಸರಿಯಾಗಿ ಗೊತ್ತಾ? ಗೇಯಾರಿಗ. ಗೇ ಅಲ್ಲ ಗೇಯಾರಿಗ ಗೇಯಾರಿಗ ಅಮ್ಮ ಗೇಯಾರಿಗ ಬಿಣ್ಣಿ ಗೇಯಾರಿಗ. ಎಷ್ಟು ಕೆಟ್ಟ ಕೆಟ್ಟದಾಗಿ ಹೇಳ್ತಾಳೆ ಅಂತ. ಬೆಣ್ಣಿ ಗೇಯಾರಿಗ ಅಷ್ಟೇ. ಅಮ್ಮ ಬೆಣ್ಣಿ ಗೇಯಾರಿಗ ಅದು ಸರಿ. ಇಲ್ಲ ಇದು ಗೇಯಾರಿಗ. ಅಮ್ಮ ಯಾವತ್ತ್ಯಾಕಮ್ಮ ನಿಂಗೆ ಕನ್ನಡ ಹೇಳಕ್ ಬರಲ್ವಾ? ಗೇಯಾರಿಗ ಬಿಣ್ಣಿ ಗೇಯಾರಿಗ ಬಿಣ್ಣಿ ಗೇಯಾರಿಗ ಬಿಣ್ಣಿ ಗೇಯಾರಿಗ. ಸಾಕ್ಷಾತ್ಕಾರ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸಾಕ್ಷಾತ್ಕಾರ ಆಗೋಯ್ತು ನನಗೆ. ನನಗೆ ಗೊತ್ತಿಲ್ಲ. ನೀನು ತಪ್ಪು ಹಾಕಿದ್ರೆ ಮಗ ಒದ್ದಾಕ್ಬಿಡ್ತೀನಿ. ಅವ್ರು ಹೇಳ್ತಾರೆ ನೋಡಿದ್ಮೇಲೆ ಗೊತ್ತಿಲ್ಲ. ಅದು ಗ್ರೇಸ್ ಮಾರ್ಕ್ಸ್ ಅವಳೇ ಕರೆಕ್ಟ್. ಗ್ರೇಸ್ ಮಾರ್ಕ್ಸ್ ಗೀಸ್ ಮಾರ್ಕ್ಸ್ ನಾನು ಅದನ್ನೇ ಬರ್ದಿರೋದು. ಹೋಗ್ಬಿಟ್ಟು ಒಂದೇ ತರ ಬಂದಿರಿ. ಇಬ್ರದ್ದು ರೆಡ್ ಮಾರ್ಕ್ಸ್. ಅವಳು ಕೇಳೋದ ಬೇಡ ಅವಳಿಗೆ ಕಡ್ಡಿ. ಸತ್ವವೃತ್ತಿ. ಸತ್ವವೃತ್ತಿ. ಓಕೆ. ಸೃಜನಶೀಲತೆ. ಪಾಶ್ವರ್ಯ 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 ಕರೆಕ್ಟಾ? ಪಾಶ್ವರ್ವ್ಯಾಯ ಪಾಶ್ವರ್ವ್ಯಾಯ ತಪ್ಪೋದು. ಪಾಶ್ವರ್ವ್ಯಾಯ ಪಾಶ್ವರ್ವ್ಯಾಯ. ಹೇಳ್ತಾರೆ ತಪ್ಪು. ಪಾಶ್ಚುವರ್ಯ ಅದು. ಶ್ವಾರ್ಯಾಯ
ಪಾರ್ಶ್ವರ್ಯಾಯ. ಪಾರ್ಶ್ವವಾರ್ಯ ಅಂತ ಐತೆ. ಓ ಇದೆ, ಪಾರ್ಶ್ವವಾರ್ಯ ಅಂತ ಇದೆ. ಪಾರ್ಶ್ವವಾರ್ಯ. ಪಾರ್ಶ್ವವಾಯು ಪಾರ್ಶ್ವವಾರ್ಯ. ಯು ಬಿಡು ಯಾಕೋ. ಅದೇ ಯು ಬಿಡು ಯಾಕೋ ಅದಕ್ಕೆ. ಪಾರ್ಶ್ವವಾಯು ಅಂದೆ ಅಲ್ವಾ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಪಾರ್ಶ್ವವಾಯು ಅಂತ ಯು ಅಲ್ಲ ಯಾಕೋ ಪಾರ್ಶ್ವಯಾಯ. ಹೇಳ್ತೀರಾ ಅವ್ರದ್ದು ಹೇಳ್ತಾರೆ, ನಾನು ಬರೆಯಲ್ಲ. ಪಾರ್ಶ್ವವಾಯು ಅಂತ ಐತೆ. ಸ್ಟ್ರೋಕ್ ಅಂತ ಅರ್ಥ ಇಂಗ್ಲಿಷ್ ಅಲ್ಲಿ. ನಾನು ಬರೆಯಲ್ಲ. ನನಗೆ ಗೊತ್ತಿಲ್ಲ, ಅದಕ್ಕೆ ಬರೆಯಲ್ಲ ನಾನು. ಅಮ್ಮ ಬರಿಬೇಕು ಅಮ್ಮ. ಪ್ರನೌನ್ಸ್ ಮಾಡ್ತೀರಾ ನೀವು, ಏನೋ ಹೇಳ್ತೀರಾ ಅವ್ಳು ಏನೋ ಹೇಳ್ತಾಳೆ, ನಾನೇನೋ ಬರೀತೀನಿ. ಪಾರ್ಶ್ವವಾಯು ಅಂತಿದೆ. ಅದಿಲ್ಲ. ಪಾರ್ಶ್ವಯಾಯ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಪಾರ್ಶ್ವರ್ಯ. ಪಾರ್ಶ್ವರ್ಯಾಯ. ಪಾರ್ಶ್ವರ್ವಾಯ. ಪಾರ್ಶ್ವರ್ಯ. ಪಾರ್ಶ್ವರ್ವಾಯ. ಕನ್ನಡ ಅಂತ ಎಕ್ಕುಟ್ಟೋಗಿದೆ. ನೆಕ್ಸ್ಟ್ ಹೇಳು, ಬೇಡ. ಅಮ್ಮ ಅಮ್ಮ, ಪಾರ್ಶ್ವವಾಯು ಅಂತ ಎರಡು ಪಾಯಿಂಟ್ ಹೋಗುತ್ತೆ. ಪಾರ್ಶ್ವವಾಯು ಅಂತ ಹಾಕ್ತೀವಿ ಕಣವ. ನೀನ್ ಹೇಳ್ತಿರೋ ವರ್ಡ್ ಅದು ಏನು ನನಗೆ ಗೊತ್ತಿಲ್ಲ. ಪಾರ್ಶ್ವವಾಯು ಬರೀ ಪಾರ್ಶ್ವರ್ವಾಯ. ಪಾರ್ಶ್ವವಾಯು ಬರೀ. ನಾನು ಇಂಗ್ಲಿಷ್ ಅಲ್ಲಿ ಬರ್ಕೊಂಡಿರ್ತೀನಿ. ಈಗ ನೀವು ತಪ್ಪು ಹೇಳಿದ್ರೆ ಆಮೇಲೆ ನಂಗೆ ಗೊತ್ತಿಲ್ಲ. ಹೇಳಿ. ನಿಮಗೆ ಗೊತ್ತಲ್ಲ ಹೇಳ್ತೀನಿ. ಏನು? ಪಾರ್ಶ್ವವಾಯು. ಪಾರ್ಶ್ವವಾಯು ಇರ್ಬೋದು, ಅದು ಇರ್ಬೋದು. ನನಗೆ ಗೊತ್ತಿಲ್ಲ. ನಾನ್ ಹೇಳಿದೀನಿ ನಿಮ್ಮಿಬ್ರು ವಾಯು ಅದು ಇರ್ಬೋದು ಏನೋ. ನನಗೆ ಏನೋ ಕನ್ಫ್ಯೂಸ್ ಇದೆ. ಪಾರ್ಶ್ವವಾಯು ಅದಕ್ಕೆ ಅರ್ಥ ಕೊಟ್ರೆ ಅದೇನೆ ಅಷ್ಟೇ. ಪ್ರತ್ಯುತ್ತರ. ಪ್ರತ್ಯುತ್ತರ ಹೆಸರು ಹೇಳ್ತೀವ. ಪ್ರತ್ಯುತ್ತರ. ಹೇಳಿಲ್ಲ. ಹೇಳಿಲ್ವಾ? ನಂಗೆ ಕಾಣಿಸ್ತಾನೆ ಇಲ್ಲ. ಪ್ರತ್ಯುತ್ತರ. ಪ್ರತ್ಯುತ್ತರ ಹೆಂಗೆ? ನೆಕ್ಸ್ಟ್ ತಪ್ಪಿರ್ಬೋದು. ಅವಳೇ ತಪ್ಪರ್ಕೊಂಡಿರ್ಬೋದು. ವ್ಯವಸ್ಥಾಪಕ. ಅಯ್ಯೋ ಪ್ರಿಯಮ್ಮ, ಈ ಸಣ್ಣ ಮಕ್ಕಳು ಬರೀತೇವೆ ಕಣವ. ನಾನ್ ಬರೆಯಲ್ಲ. ಸುಮ್ಮನೆ ಬರೀ. ವ್ಯಗ್ರ. ವ್ಯಾಘ್ರ. ವ್ಯಾಘ್ರ ನೀವನು. ವ್ಯಾಘ್ರ ಅವಳು ಬರ್ಬಿಟ್ಟವಳೆ ಅನ್ಸುತ್ತೆ. ತಪ್ಪಿದೆ. ಒಬ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಅವ್ರು ವಿನ್ ಆಯ್ತಾರೆ. ಯಾರು ನಾನು ಇಲ್ಲಿ ಬಂದ್ ಅಂಡರ್ ಲಿಸ್ಟ್ ಮಾಡ್ತಿರೋದು. ನಕ್ ಹೋಯ್ತಾ ಇರೋದು. ಇದೇ ವ್ಯಾಘ್ರ ಚಿಕ್ಕಗಳು. ವ್ಯಾಘ್ರ ಅಂದ್ರೆ ಸಿಂಹ ತಾನೆ. ಸಿಂಹನ ಹುಲಿ. ಆಯ್ತು ಬಿಡಿ. ಈಗ ನಿಷ್ಠಭಾವ. 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 ಭಾವ. ನಮ್ ಭಾವ ಬರ್ತಾರೆ ಇನ್ನೊಂದ್ ಸ್ವಲ್ಪ ವರ್ಷ. ದೊಡ್ಡ ಟಾನ ಹೊತ್ತಿಗೆ. ಐ ಡೋಂಟ್ ನೋ ದಟ್. ನಿಷ್ಠ ಭಾವ. ನಿಷ್ಠಭಾವ. ಭಾವ. ನನ್ ಮರ್ಯಾದೆ ಹೇಳೋದು. ಅವಳು ಅಂದು ನೋಡ್ಕೊತಾಳೆ. ಯಾಕೆ ನೀನು ಸೆಕೆಂಡ್ ಹುಡುಗಿದಲ್ವಾ ನೀನು? ಏನಕ್ಕೆ ಇಲ್ಲೋ ಅಲ್ಲೋ ಎಲ್ಲ ಕಡೆ ಮಾಡ್ತೀಯ? ನಾನು ಇದು ಬಂದಿರ್ಲಿಲ್ಲ ಎಕ್ಸಾಮಲ್ಲಿ. ನೆಕ್ಸ್ಟ್ ಒನ್ ಬಂದು ಮಂತ್ರಲೋಚ. ಮಂತ್ರಾಲೋಚ ಇರ್ಬೇಕು. ಮಂತ್ರಾಲೋಚನೆ ಇರ್ಬೇಕು. ಮಂತ್ರಲೋಚ ಅಂತ ಇರೋದು ಬರೆಯೋದೆ. ನೇ ಇರ್ಬೇಕಣಮ್ಮ. ಮಂತ್ರಾಲೋಚನೆ ಇರ್ಬೇಕು. ಅವಳು ಹೇಳಿದ್ ಬರೀರಿ ನೀವು. ಮಂತ್ರಲೋಚ. ಅಷ್ಟು ತಪ್ಪಾಗ್ಬಿಡ್ತಾಳೆ. ನೀನ್ ಬರ್ದಿರೋದ್ರಲ್ಲಿ ಎಷ್ಟು ಮಾರ್ಕ್ಸ್ ಬರ್ಬೋದು ಹೇಳು. ಬರ್ಬೋದು ಹೇಳು. ಪಾಸ್ ಅಂತ ಆಗ್ತೀನಿ. ಪಾಸ್ ಅಂತ ಆಗ್ತೀನಿ ಅಂತಲ್ಲ ಗೊತ್ತಿದ್ದಿಲ್ಲ. ಲಾಸ್ಟಿಗೆ ಹೇಳ್ತೀನಿ. ಇನ್ನ 3 ಇದೆ ಅಲ್ವಾ? ಸಾರಿ, ಇನ್ನ 2 ಇದೆ. ಹೇಳುವ. 18 ಎಲ್ಲರೂ ಯಾರು ಅಂತ ಅನ್ಕೋತೀಯ? ಗೊತ್ತಿಲ್ಲ. ಅಲ್ಲ, ಕಾನ್ಫಿಡೆನ್ಸ್ ಕೂಡ ಒಳ್ಳೇದಲ್ಲ. ಆಯ್ತಾ? ಶಾಸ್ತ್ರಾಸ್ತ್ರ. ಶಸ್ತ್ರಾಸ್ತ್ರ. 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 ಬರೆಯೋಕ್ಕೆ ಗೊತ್ತಿಲ್ಲ. ಸ್ಟಾಪ್ ಆಗೋಗಿತ್ತು ಯಾಕೋ. ಬರೀತಾ ಇದೀನಿ. ಹೇಳುವ. ನಿರ್ಲಕ್ಷ್ಯ. ನಿರ್ಲಕ್ಷ್ಯ. ತುಪ್ಪ. ಗೊತ್ತಿಲ್ಲ. ಓ ಶಾ ಶಾ ಶಾ. ಅಯ್ಯೋ ಏನದು? ಇದಿಬ್ರು ಬರೀತೀರಾ?
ನಿರ್ಲಕ್ಷ್ಯ. ಅಮ್ಮ ನೀನ್ ಮತ್ತೆ ಹೇಳಂಗಿಲ್ಲ, ಅದು ಹಿಂಟ್ ಕೊಟ್ಟಂಗೆ ನೀನೇ ವಿನ್ ಮಾಡಿಸ್ದಂಗೆ. ತಪ್ಪು ಅನ್ಸ್ತೈತೆ. ನಿರ್ಲಕ್ಷ್ಯ ಅಲ್ವಾ? ಹಾ ಸರಿ ಬರೀ. ಸಾಂಸ್ಕೃತಿಕ. ಅಯ್ಯೋ ಇದು ಹೇಳ್ದಲ್ವಾ? ಇಲ್ಲ ಎಷ್ಟು ಟಚ್ ಹೋಗ್ಬಿಟ್ಟಿದೆ, ನನಗೆ ಒಂಥರ ಆಗ್ತೈತೆ ಇಷ್ಟು ಕೆಡ್ದಾಗ ಬರೀತಾ ಇದೀನಿ ಅಂತ. ನಂಗೆ ಯಾಕೋ ನಿರ್ಲಕ್ಷ್ಯ ತಪ್ಪು ಅನ್ಸ್ತಿದೆ. ನಿರ್ಲಕ್ಷ್ಯ ನಾನು ಕರೆಕ್ಟಾಗಿ ಬರ್ದಿದ್ದೀನಿ ಒಟ್ಟಿನಲ್ಲಿ ಅನ್ಕೋತಾ ಇದ್ದೀನಿ. ರಾಗೆಲಾವತ್ತಾ ಆಯ್ತಾ? ಗೈಸ್ ಇವಾಗ ನಿಮ್ ಬುಕ್ ಕೊಡಿ. ಇಲ್ಲ ಇಲ್ಲ ಮುಗೀತು, ಟೈಮ್ ಅಪ್ ಟೈಮ್ ಅಪ್ ಟೈಮ್ ಅಪ್ ಟೈಮ್ ಅಪ್. ಬುಕ್ ಕೊಡಿ. ಒಂದು ನಿಮಿಷ ಇದೆ, ಮುಗೀತು, ಇಟ್ಟಾಯ್ತು. ಸಾಂಸ್ಕೃತಿಕನೂ ಐತೆ. ನೋ ಗೈಸ್, ಇಲ್ಲಿ ಮಾಡು. ನಿಮ್ಗೆ ಬರ್ದಾದ್ಮೇಲೆ ನಿಮ್ಗೆ ರಿಸಲ್ಟಿಗೆ ವೇಟ್ ಮಾಡ್ತೀರ ತಾನೆ, ಹಂಗೆ ಕಾಯಿರಿ. ಏನಿಲ್ಲ ನಂದೇನು ಒಂದೆರಡು. ಇಲ್ಲ ನೋ ನೋ, ನಾನು ಇವ್ರು ಬರ್ದಿರೋದನ್ನ ಇವ್ರ ಮುಂದೆನೆ ಓದ್ಬಿಟ್ಟು ಹೇಳ್ತೀನಿ. ಹೊಣೆಗಾರ. ಅಮ್ಮ ಇಲ್ಲ ನೋಡಿ ಅಮ್ಮ ಇದು ಆಗುತ್ತೆ ತಾನೆ? ಗೈಸ್ ನೋಡಿ, ನಾನು ಹೇಳಿದ್ದು ಕರೆಕ್ಟ್ ಇತ್ತು. ಪಾರ್ಶ್ವವಾಯ ಕರೆಕ್ಟ್ ಇತ್ತು, ಪಾರ್ಶ್ವವಾಯ ಕರೆಕ್ಟ್ ಇತ್ತು. ಇವ್ರುಗಳೇ ಅಲ್ಲ ಅಲ್ಲ ಅಂತ ಗೈಸ್. ಇವಾಗ ನೋಡಿ, ಹೊಣೆಗಾರಿಕೆ ಇಬ್ರು. ಅಮ್ಮ ನಾನು ಲಾಗೆ ರಾವತ್ ಕೊಟ್ಟಿದ್ದೀನಿ, ಅದು ಇಲ್ಲಿ ಇದು ಲಾಗೆ ಅರ್ಕಾವತ್ ಕೊಟ್ರು ಅವ್ರ ಲಾ ಆಗುತ್ತೆ, ರಾಗೆ ಲಾಗ್ವತ್ ಕೊಟ್ರು ಅವ್ರ ಲಾ ಆಗುತ್ತೆ. ಅವತ್ತು ಎಲ್ಲಿರ್ಬೇಕು ಅಲ್ಲಿದ್ರೆ ನಾನು ಹೆಂಗ್ ಬರ್ತಿದ್ದೀನಿ ಹಂಗೆ ಇರ್ಬೇಕು. ನಾನು ಹೆಂಗ್ ಬರ್ತಿದ್ದೀನಿ ಹಂಗೆ ಇರ್ಬೇಕು. ಲಾ ಲಾ ಏನಾಗುತ್ತೆ? ಅಯ್ಯೋ ಅಮ್ಮ ಅದನ್ನೇ ಓದಮ್ಮ. ಅಲ್ಲ ನಿರ್ಲಕ್ಷ್ಯಗೆ ನೀವು ಹೆಂಗ್ ಬರೀತೀರಾ ಅಂತ ದಯವಿಟ್ಟು ಕಮೆಂಟ್ ಅಮ್ಮ, ಇದು ಆಗುತ್ತೆ. ನಾವು ನಿರ್ಲಕ್ಷ್ಯಗೆ ನೀ ಬರ್ದ್ಬಿಟ್ಟು ಲಾ ಬರ್ದ್ಬಿಟ್ಟು ಅರ್ಕಾವತ್ ಕೊಡ್ಬೋದು. ಇದನ್ನು ಶಾ ಬರ್ದ್ಬಿಟ್ಟು ಯಾವತ್ ಕೊಡ್ತೀವಿ? ಶಾ ಬರ್ದೆ ಯಾವತ್ ಕೊಟ್ಟಿದ್ದೀನಿ ನಾನು. ಇದು ನೀನು ಕರೆಕ್ಟು, ಶಾನು ಕರೆಕ್ಟು. ಲಾ ನೋಡಿ ರಾಗೆಲ್ಲ ಅವತ್ತು ಕೊಟ್ಟು ನಾನು ಹೆಂಗ್ ಬರ್ತಿದ್ದೀನಿ ಹಂಗೆ ಇರ್ಬೇಕು ಅಷ್ಟೇ. ತಪ್ಪು. ಹಾಗೆ ಅವತ್ತು ಅರ್ಕಾವತ್ತೇ ಬರಿಬೇಕು. ನಾನ್ ಬುಕ್ಕಲ್ಲಿ ಹೆಂಗಿದ್ದೀನಿ ಹಂಗೆ ಇರ್ಬೇಕು. ಬರುತ್ತೆ ರಾವತ್ತಲ್ಲ ಬರೋದು. ರಾವತ್ ಇದನ್ನ ಓದಿ, ಈಗ ಇದನ್ನ ಓದಿ. ಅದು ನಿರ್ಲಕ್ಷ್ಯ ಅಂದ್ರೆ ಈಗ ಇಂಗ್ಲಿಷ್ ಅಲ್ಲಿ ಪ್ರೊನೌನ್ಸಿಯೇಷನ್ ಬೇರೆ ಬೇರೆ ಬರುತ್ತೆ, ಒಂದೇ ವರ್ಡ್ಗೆ ಹಂಗೆ ಯಾಕ್ ಬರುತ್ತೆ? ಇದನ್ನ ನಾವು ಒಪ್ಪಲ್ಲಪ್ಪ. ನಿರ್ಲಕ್ಷ್ಯ ನೀವೇ ಹೇಳಿ, ಲಾಗೆ ಅರ್ಕಾವತ್ತು, ರಾವತ್ತಲ್ಲ. ರಾವತ್ ಕೊಟ್ಟಿರ. ರಾವತ್ಗೂ ಅರ್ಕಾವತ್ಗೂ ಡಿಫ್ರೆನ್ಸ್ ಇದೆ. ನೀವಿಬ್ರು ಜಗಳ ಆಡೋ ನಿಲ್ಸಿ. ನಾನ್ ಹೆಂಗ್ ಬರ್ತಿದ್ದೀನಿ ಹಂಗೆ ಕೊಡೋದು ಅಮ್ಮ. ನಾನ್ ಹೆಂಗ್ ಬರ್ತಿದ್ದೀನಿ ಹಂಗೆ. ಇಬ್ರು ಜಗಳ ಆಡೋ ನಿಲ್ಸಿ. ಗೂಗಲ್ ಅಲ್ಲಿ ಸರ್ಚ್ ಮಾಡು. ನಾನು ಒಪ್ಪಲ್ಲ. ರಾಗೆ ರಾವತ್ ಕೊಟ್ರು ಲಾ ಅಂತಾನೆ ಓದೋದು, ನಿರ್ಲಕ್ಷ್ಯ ಅಂತಾನೆ ಆಗುತ್ತೆ. ನಾನು ಬರ್ದಿರೋದನ್ನು ಅದೇ ಬರೋದು ವರ್ಡ್ ಬರಲ್ಲ. ಈಗ ಹೆಂಗ್ ಬರ್ಬೋದು? ಯಾವುದೇ ನೀವು ಟೀಚರ್ comment ಮಾಡಿ. ಈಗ ಯಾವುದೇ ನೀವು ಟೀಚರ್ comment ಹತ್ರ ಹೋಗಿ ಲಾಗೆ ಅರ್ಕವತ್ ಕೊಟ್ರೆ ಮಾತ್ರ ನಿರ್ಲಕ್ಷ್ಯ. ಅದು ಒಂದು ಪದಕ್ಕೆ ಒಂದು ಕರೆಕ್ಟ್ ವರ್ಡ್ ಇದನ್ನು ಹಂಗೆ ಓದ್ಬೋದು. ರಾವತ್ತೆ ಬೇರೆ, ಅರ್ಕವತ್ತೆ ಇದನ್ನೇನಂತ ಓದ್ತೀರಾ? ರಾವತ್ತು ಸರಿ. ಬರುತ್ತೆ, ಅರ್ಧಚಂದ್ರ ಕೃತಿ ಈಗ ಬರುತ್ತೆ. ನಾನು ಇದು ಡಿಕ್ಟೇಷನ್ ಅಲ್ಲ, ಮರ್ತ್ಬಿಡಿ ಆಯ್ತಾ. ಇದನ್ನ ಏನಂತ ಆಯ್ತು ಹೋಗಿ. ಅವಳು ಕರೆಕ್ಷನ್ ಮಾಡ್ಕೊಂಡು ನಾವು ಕೂರ ಬಿಡ್ಬೇಡ. ಬೇಡ, ಅವಳು ಕರೆಕ್ಷನ್ ಮಾಡ್ಕೊಳ್ತಾನೆ. ನಡಿ ರಾಜು, ನಾವೇ ಹೋಗ್ಬೇಕು, ನಾನು ಇಲ್ಲೇ ಕೂತ್ಕೊತೀನಿ. ನೀನ್ ಹೇಳ್ಕೊಂಡು ಮಾಡ್ಬಿಡ ಕಣ. ಸೂಪರ್ ತಪ್ಪಿದ್ರೆ ತಪ್ಪಂತ ಹಾಕು, ನೀನ್ ಹೇಳ್ಬೇಡ. ಶಾ ದೊಡ್ಡ ಶಾನೆ ಅದು. ಕರೆಕ್ಟ್ ಐತೆ. ಓಹೋ ಬಂದ್ಬಿಡಿ. ವೇದೋಪನಿಷತ್ತು ಕರೆಕ್ಟ್ ಆಗಿ ಬರ್ತಿದ್ದೀನಿ ನಾನು. ನೀನ್ ಯಾಕೆ ಹೊಡೆದಾಕಿದ್ಯಾ? ನೀನ್ ಯಾಕೆ ಶಾನ್ ಕೆಳಗ್ ಬರ್ತಿದ್ದೀನಿ, ದೊಡ್ಡ ಶಾ ಬರಿಬೇಕು ಅಂತ. ಅದು ಯಾವ ತರ ಶಾ ಹೇಳು? ಅನುಷಾ ಶಾ. ಆಮೇಲೆ ನೀನು ತಿದ್ದಿರೋದಲ್ಲಿ ಇಲ್ಲ, ನಾನು ಫಸ್ಟೇ ತಿದ್ದಿದೆ, ಈಗೇನ್ ತಿದ್ದಿಲ್ಲ. ನೋಡಿ ಇದು ತಪ್ಪು. ಇದು ನಿಮ್ದು. ನೀನು ಹೊಡಿಬಾರ್ದು. ಆಮೇಲೆ ನೀವ್ ಹೊಡ್ದಿಲ್ವಾ ಅಮ್ಮ? ಬರೆಯೋ ಟೈಮಲ್ಲೇ ಆಗಿರೋದು ಅದು. ಈಗ ಕೆಲವೊಂದ್ಸಲ ಬರೆಯೋಕ್ ತಪ್ಪಾಗುತ್ತೆ, ಹಂಗಿರೋ ಕಾಟ್ ಮಾಡ್ಬಿಟ್ಟು ಬರಿಬಾರ್ದಾ? ಮಕ್ಕೊಡಿದ್ದೀನಿ ನೆಟ್ಟಿಗೆ ನೋಡ್ಬಿಟ್ಟು ಕರೆಕ್ಟ್. ಟೀಚರ್ ಎಲ್ಲಿ ತನಕ ಬಂದ್ರಿ ಟೀಚರ್? ಇವ್ಳಿಗೋಗ್ಬಿಟ್ಟು ಸರ್ಚ್ ಮಾಡಿ ಕೂಸಿದ್ದೀರಲ್ಲ ನೀವು. ನೆಟ್ಟು ಕನ್ನಡನೇ ಓದಕ್ ಬರಲ್ಲ. ನಾನೇ ಓದ್ತಾಳೆ. ನನ್ನ ಕನ್ನಡ ಓದಲ್ವಾ? ಅದೆಂತ ಬೆಣ್ಣೆಗಾರಿಕೆ ಹಾಗಂದ್ರೆ ಏನು? ಬಿಣಿಗಾರಿಗ ಅಂತೇನೋ. ಅವಳು ತಪ್ಪು ಹೇಳಿದ್ಲು. ನನ್ಗೇನು ಅದೇನ ಬರ್ದೊಳಗೆ ಗೊತ್ತಿಲ್ಲ. ಹಂಗೇನಾರ ಆಯ್ತು ಅಂದ್ರೆ ಅವಳೇ ಒಂದು ತಪ್ಪಾಗ್ಬಿಡೋದು. ಕರೆಕ್ಟ್ ಆಗೇ ಇದೆ. ಓಹೋ ಬಂದ್ರು ಇಲ್ಲಿ ನನ್ನ ಆಡ್ಕೊಳಕ್ಕೆ ಏನು ಬರಲ್ಲ ಇವಳಿಗೆ. ನಾನು ಒಬ್ಳಿಗೆ ಗೊತ್ತಿರೋದು ಎಲ್ಲ ನಂಗೆ. ಆಯ್ತು, ನಿನ್ಗೆ ಎಷ್ಟು ಬರುತ್ತೆ ನಂಗೆ ಎಷ್ಟು ಬರುತ್ತೆ ನೋಡು. ಯಾವ್ದು ಯಾವ್ದವ ಏನನಿ ಅದು? ಯಾವ ವರ್ಡ್ ನೀ? ಬೆಣ್ಣೆಗಾರಿಕೆ ನಾನು ತಪ್ಪಾಕೊಳ್ಳೆ ಅಮ್ಮ, ಅದನ್ನ ನನಗೆ ಗೊತ್ತಿಲ್ಲ. ತಪ್ಪಾಕೊಳ್ಳೆ, ಅವಳು ಹೇಳಿದ್ದೆ ಬರ್ತೀನಿ. ಬಾ, ನನ್ಗೂ ಹೋಗುತ್ತೆ ಬಾ. ನಿಷ್ಠ ಭಾವ ಏನು? ದೊಡ್ಡ ಟಾನ ದೊಡ್ಡ
ನೋಡ್ದಾ ಹೋಯ್ತಾ ನಿಂದ ದೊಡ್ಡ ಟಾನಲ್ಲಿ ನಂದ ದೊಡ್ಡ ಟಾನೇ ಬರ್ದಿದ್ದೀನಿ ನೋಡು. ಅಯ್ಯಯ್ಯೋ ಅಷ್ಟೊಂದು ಎಲ್ಲಿ ಬರಿಬೇಕು? ಶಸ್ತ್ರ ಇಲ್ಲಿ ಬರಿಬೇಕು. ಇಲ್ಲಿ ಯಾಕೆ ಬರ್ದಿದ್ಯಾ? ಶಸ್ತಾಸ್ತ್ರ. ಶಸ್ತ್ರಾಸ್ತ್ರ ಎರಡಕ್ಕೂ ಒಂದೇ. ಶಸ್ತ್ರ ಇದಕ್ಕೆ ತಾನೇ ಬರ್ಬೇಕು. ಶಸ್ತ್ರಾಸ್ತ್ರ ಇವ್ರದ್ದು ತಪ್ಪು ತಾನೆ. ಶಸ್ತ್ರಾಸ್ತ್ರ ಅಲ್ಲ ಅದು. ನೀನೇ ತಪ್ಪ. ಇಲ್ಲ ಅಮ್ಮ, ಅದ್ ನಮ್ ಗೂಗಲ್ ಶಸ್ತ್ರಾಸ್ತ್ರ ಅಂತ ಬರ್ಕೊಂಡು ಈಗ ಇವಳ ನೆಟ್ಟಗೆ ಶಸ್ತ್ರಾಸ್ತ್ರ ಅಂತ ಬರ್ಕೊಂಡಿಲ್ಲ. ನಾನು ತಪ್ಪು ಅಂತ ವಾದ ಮಾಡ್ತಾಳೆ. ಈಗ ನಿಂದ ಎಷ್ಟು ತಪ್ಪಾಯ್ತು? ನಾನು ಐನ ಲೆಕ್ಕ ಹಾಕಿಲ್ಲ, ನಿಮ್ದು ಕರೆಕ್ಷನ್ ಆದ್ಮೇಲೆ ಲೆಕ್ಕ ಹಾಕೋದು ನಾನು. ಈಗ ನಂದಪ್ಪ ಇದು ಚಾನ ಅಮ್ಮ, ಇದು ಚಾ ತರ ಏ ಪ್ರಜಾಪ್ರಭುತ್ವ ಪ್ರಿಯಾ. ಅಲ್ಲೇ ಪ್ರಿಯಾ ಚೆನ್ನಾಗಿ ಬರ್ದಿದ್ದೀನಿ ನೋಡನಿ. ಪ್ರಜಾಸತ್ ವೇದೋಪನಿಷತ್ತು ಕರೆಕ್ಟ್. ಪ್ರಿಯಾ ಬರೀ ಮುಖ್ಯ ಪದ ಅದು ರೈಟ್ ಕಣಂತ ಹಾಕು. ಸೃಜನಶೀಲತೆ ಕರೆಕ್ಟ್ ಕಣಂತ ಹಾಕವ. ಸಂದಿಗ್ಧ ಅದು ಸರಿ ಕಣಂತ ಹಾಕು. ಅಪ್ರಯೋಜಕ ಸರಿ. ಬೆಣ್ಣಿಗೆ ಯಾರಿಗ ಅಂತಾನೆ ಹೇಳಿದ್ದು ಪ್ರಿಯಾ. ಬೆಣ್ಣಿಗೆ ನನಗೂ ಕೊಡ್ಬೇಕು ಅಮ್ಮ ಅವಳು. ನನಗೂ ಕೊಡಲ್ಲ. ನೀನೇ ಕರೆಕ್ಟ್ ಆಗಿ ಹೇಳಲಿಲ್ಲ ಅದನ್ನ. ಅಮ್ಮ ಬೆಣ್ಣಿಗೆ ಯಾರಿಗ ಅಂತ ಅಂದು ನಾನು ಹಂಗೆ ಬರ್ದಿದ್ದೀನಿ. ನನಗೂ ಹಾಕು ಇದು. ಎಲ್ಲವ ನನಗೂ ಇದು ಹಾಕು. ಕರೆಕ್ಟ್ ಆಗಿದೆ. ಕರೆಕ್ಟ್ ಹಾಕು ಅಷ್ಟೇ. ಬೇಡ ರಾಂಗ್ ಹಾಕೊಳ್ ಬಿಡವ ತಗಡೆ. ಅವಳು ಫಾಲ್ಟ್. ಅವಳು ರಾಂಗ್ ಇರೋದ್ರಿಂದ ಕೊಡ್ಬೇಕು. ಪಾಯಿಂಟ್ ಕೊಡು. ಅದು ಅಮ್ಮಗೂ ಕೊಡು, ನಂಗೂ ಕೊಡು ಅಷ್ಟೇ. ನೋಡಿ ಇವಳು ಹೆಂಗ್ ಜಗಳ ಮಾಡ್ತಾಳೆ. ಕೊಡು. ಹಾಕಿಲ್ಲ. ಎಲ್ಲ ರೈಟ್ ಐತ್ ನಂದು. ಅದೊಂದು ರಾಂಗ್ ಹಾಕೊಳ್ಳು ನನ್ಗೆ. ಇದ್ ರಾಂಗ್. ನೀನ್ ತಪ್ಪು ಇಟ್ಕೊಂಡಿರೋದಕ್ಕೆ ನೀನ್ ಮಾರ್ಕ್ಸ್ ಕೊಡ್ಲೇಬೇಕು. ರೈಟ್ ಹಾಕೋಲೆ. ಇದ್ ರೈಟ್ ಹಾಕೋ. ಮೋಸ. ಇಲ್ಲ, ನಾನು ಪಾಯಿಂಟ್ ತಗೋತಾಳೆ ಹೇಳ್ದಾನೆ ಬರ್ದಿದ್ದೀನಿ. ಅಮ್ಮ ಇದು ಇವಳು ತಪ್ಪು. ಅಮ್ಮ ನಿಜ ಇದು ಓವರ್ ಆಯ್ತು ಅಮ್ಮ. ನನಗ್ ಪಾಯಿಂಟ್ ನಂದು ಹೋಯ್ತಲ್ಲ ಚಾನ್ಸ್. ನಾನೇ ಹಾಕೋತೀನಿ. ನೀ ಪಾರ್ಶ್ವವಾಯು ಕರೆಕ್ಟ್ ಆಗಿ ಹೇಳಿಲ್ಲ ಪ್ರಿಯಾ. ಅದು ಪಾರ್ಶ್ವವಾಯು ಹಂಗೂ ಬರುತ್ತೆ ಪ್ರಿಯಾ. ಪಾರ್ಶ್ವ ಅಂತ ಹೋಯ್ತು. ಅಮ್ಮ ನಂದು ಪಾರ್ಶ್ವವಾಯು. ನಾನು ಹಂಗೆ ಬರ್ದಿರೋದು. ಅಮ್ಮ ಬಿಡು ತಗಡೆ. ಎರಡು ಬರ್ಬೇಕು. ತಪ್ಪು ಮಾಡಿರೋದು. ಪ್ರತ್ಯುತ್ತರ ಕಣಮ್ಮ ಸರಿಯಾಗೈತೆ ಬರೆಯವ. ವ್ಯವಸ್ಥಾಪಕ ಸರಿಯಾಗೈತೆ. ವ್ಯಾಘ್ರ ನೋಡು ಸರಿಯಾಗಿದೆ. ನಿಷ್ಠಾಭಾವ ಸರಿಯಾಗಿದೆ. ಎಲ್ಲಿ ನಿಷ್ಠಾಭಾವ ಅಂತ ಹೇಳಿದ್ದು ನಿಷ್ಠಾಭಾವ ಅಂತ ಹೇಳಿಲ್ಲ ನೀನು. ಅರ್ಕಾವತ್ಗೂ ಅನಿ ಇದು ರಾಂಗ್ ಅನಿ ಇದು. ಅವಳು ಏನ್ ಮಾಡಿದ ನಿಷ್ಠಾಭಾವ ಅಂತ ಅಂದ್ಲು. ನಿಷ್ಠಾಭಾವ ಅಂತ ಬರಲ್ಲ ಅದು. ನಿಷ್ಠ ನೀನು ಹೇಳ್ಬೇಕಾದ್ರೆ ಒತ್ತು ದೀರ್ಘ ಕರೆಕ್ಟಾಗಿ ಹೇಳ್ಬೇಕಪ್ಪ. ನನಗೆ ಗೊತ್ತಿಲ್ಲ. ಹಂಗೆ ಬರ್ದಿರೋದು. ಅದ್ರ ದೊಡ್ಡ ಟಾಕ್ ಇಲ್ಲ ಪ್ರಿಯಾ, ಅದು ನಿಂದೆ ತಪ್ಪು. ಒತ್ತು ದೀರ್ಘನ ನೀನ್ ಕರೆಕ್ಟಾಗಿ ಹೇಳೋದು ನಿನ್ ತಪ್ಪು ಪ್ರಿಯಾ. ರೈಟ್ ಮಾರ್ಕ್ ಹಾಕು ಪ್ರಿಯಮ್ಮ. ಇದು ಹಂಗ್ ಬರಲ್ಲ ಪ್ರಿಯಮ್ಮ. ನೀನ್ ಯಾಕಂಗ್ ತಪ್ಪು ಮಾಡ್ತೀಯಾ? ಇಲ್ಲ ಪ್ರಿಯಾ, ನಿಂದೆಲ್ಲ ಫುಲ್ಲು ರಾಂಗ್ ಆಗುತ್ತೆ. ಇದು ನಿನ್ ತಪ್ಪಿ. ಅನಿ ನೋಡನಿ. ಅನಿ ಇವ್ರದ್ದು ಅನಿ. ನಾನು ಅವಳನ್ನ ಕೇರೆ ಮಾಡ್ತಿಲ್ಲ. ನಾನು ಅವಳು ಫಾಲ್ಟ್ ಅವಳು ಇಟ್ಕೊಂಡು ನನ್ನ ಮಾರ್ಕ್ಸ್ ತೆಗಿತಾಳೆ ಅವಳು. ಆಯ್ತು ಕೊಡ ತಗಡೆ ಕೊಡು. ಈಗ ನಂದು ಎರಡು ಬರ್ಬೇಕು. ಒಂದೇ ಒಂದು ತಪ್ಪಾಗದ್ ನಂದು ಕೊಡು. ಅವಳನ್ನ ಕಟ್ಟಗೈ ಕೊಡ. ನಂದು 3 ಸರಿಗಿತ್ತು. ಕೇಳಿ ಹೇಳ ತನಕ ಅವಳು ಹೇಳಿರೋ ಲೆಕ್ಕಾಚಾರದಲ್ಲಿ ನಂದು 3 ಸರಿಗಿತ್ತು. 3ಕ್ಕೂ ರಂಗ ಕೊಡೋಳು. ನಾನು ಹಂಗೆ ಆಡ್ತಿದ್ದೀನ. ಅವಳು ನಿಷ್ಠಾಭಾವ ಹೇಳಿದಕ್ಕೆ ನಾನು ದೊಡ್ಡ ಟಾವತ್ತು ಕೊಟ್ಟಿದ್ದೀನಿ. ಟಕಿಲಿ ಟಾ ಹೇಳಿಲ್ಲ ಅವಳು. ನಿಷ್ಠಾಭಾವ ಅಂತ ಹೇಳಿಲ್ಲ. ಕೆಲವು ಟೀಚರ್ಗಳೇನು ಗೊತ್ತಾ, ಅವ್ರಿಗೆ ಬರಲ್ಲ ಹೇಳ್ತಾರೆ. ಹಂಗೆ ನಮ್ಮನೆದು ಒಂದು ಇಂಥವಳು ತಗೋ. ನಿಂದೇನು ಬರೀ ವಾ ಇದೇನಮ್ಮ ಇಷ್ಟೊಂದು ತಪ್ಪವೇ ನಿಂದು. 1 2 3 14 ಬರ್ಬೇಕು ನನ್ಗೆ. ನನ್ಗೆ 19 ಬರ್ಬೇಕು. ನಂಗೆ 19 ಬರ್ಬೇಕು. ಒಂದೇ ತಪ್ಪಾಗಿರೋದು. ಅದು ಅವಳು ಹೇಳಿದ್ದೆ ತಪ್ಪಾಗಿರೋದು ನಂದು. 15 ಅಂದ್ಬಿಟ್ಟು ಹೆಂಗೆ 14 ಆಗ್ತೇ ನೀನು? ಪ್ರಿಯಾ ಹೇಳ್ಬೇಕಂದ್ರೆ ನನಗೆ ಔಟ್ ಆಫ್ ಔಟೇ ಕೊಡ್ಬೇಕು ನೀನು. ಪಾರ್ಶ್ವವಾಯು ಅಂತಾನೆ ಅದು ಬರೋದು. ನಾನು ಒತ್ತಿ ಹೇಳಿದೀನಿ. ಕ್ಯಾಲ್ಕುಲೇಷನ್ ತಗೊಳಲ್ಲ. ಸ್ಪೆಲ್ಲಿಂಗ್ ನ ಇಂಗ್ಲಿಷ್ ಅಲ್ಲಿ ಬರೆಯೋದು ಗುರ್ಲೇ ಹಂಗೆ ಬರೆಯೋದು. ಅಮ್ಮ ಅದು ಟೆಕ್ಸ್ಟ್ ಮೆಸೇಜಸ್ ಅಲ್ಲ. ಇದು ಟೆಕ್ಸ್ಟ್ ಅಲ್ಲ. ನೋಡಿ ಗರ್ಲ್ ಅಂತ ಇದ್ರಲ್ಲಿ ಅವ್ಳು ಟೆಕ್ಸ್ಟ್ ಅಲ್ಲಿ ಬರ್ಕೊಳ್ಳಿ. ಇಲ್ಲಿ ಗರ್ಲ್ ದಟ್ಸ್ ಕಾಲ್ಡ್ ಗರ್ಲ್. ನೋಡಿ ನನ್ಗೆ ಅನ್ಯಾಯ ಆಯ್ತು. ನನಗೆ ಮೋಸ ಆಯ್ತು. 20 ಬರ್ಬೇಕು. ಒಂದು ಏನಪ್ಪಾ ಅಂದ್ರೆ ನಿಷ್ಠಾಭಾವ ನೀನೇ ಹೇಳಿ ವಿಡಿಯೋದಲ್ಲಿ ನೋಡವ ಇಲ್ಲಿ ಯಾವ್ದವ ನಿಷ್ಠಾಭಾವ ಕರೆಕ್ಟ್ ಆಗಿದೆ ಆಯ್ತಾ. ಇನ್ನೊಂದು ಪಾರ್ಶ್ವವಾಯುನು ಕರೆಕ್ಟ್ ಆಗಿದೆ. ಇವಳು ಬೆಣ್ಣಿಗೆ ಏನ ಎಂತದ ಬೆಣ್ಣೆ ಗಾಯ. ಪ್ರಿಯಾ ನನಗೆ 20 ಔಟ್ ಆಫ್ 20 ಕೊಡು. ಪ್ರಿಯಾ ನನ್ ಇಚ್ಛೆ ನಂದು ಔಟ್ ಆಫ್ ಔಟ್ ತಿಕಾ ಮುಚ್ಕೊಂಡು ನನಗೆ ಕರ್ಕೊಂಡು ಜಡ್ಜ್ ಮಾಡಿದ್ದೀರಲ್ಲ, ನಾನೇ ಮಾಡುವೆ. ಕೆಲಸ ಮಾಡ್ಬೇಕಿತ್ತು. ನಾನು ನಿಮ್ಗೆ ನೀವು ನನಗೆ ಅಂತ ಕೊಡ್ಬೇಕಿತ್ತು. ಮಜಾ ಬರುತ್ತೆ.
ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ ಅದೊಂದು ಈಗ ನೋಡವ ಇದು ನಿಷ್ಠಾಭಾವ ಕರೆಕ್ಟ್ ಇದೆ ಅಲ್ವಪ್ಪ. ಇಲ್ಲೇ ನೋಡಿ ಇನ್ನೊಂದು ಪಾರ್ಶ್ವವಾಯು ಅಂತ ನೋಡು ಪಾರ್ಶ್ವವಾಯ ಅಂತ ಹೇಳಿ ನೀವಿಬ್ರೆ ವಾಯು ಬರಿತೀನಿ ಅಂದಿದ್ದು. ಇದೆ ಬರ್ಕೊಂಡಿದೀನಿ ಪಾರ್ಶ್ವವಾಯು ಅಂದ್ಲು ಅಂತ ಪ್ರಾಮಿಸ್ ನಾನು ಇವ್ರಿಗೆ 17 ತಗೊಂಡವ್ರೆ A+ ಹೇಳು ಬರಲ್ಲ A ಬರ್ಬೋದು. ನನ್ಗೆ ಇದು ಮೋಸ. ನೋಡಿ 14 ಕೊಟ್ಬಿಟ್ಟು C+ ಹಾಕೊಳ್ಳೆ. ಇವಳು O+. ನಂದು O+ ಬ್ಲಡ್, ನಿಂದು ಪಾಸಿಟಿವ್. ನೆಗೆಟಿವ್ ಬ್ಲಡ್ ಇರಲ್ಲ ಯಾರಿಗೂ, ಅದು ರೇರ್ ಕೇಸಲ್ಲಿ ಇರುತ್ತೆ. ನೆಗೆಟಿವ್ ಅದು ರೇರ್ ಕೇಸ್, ಅದು ಪಾಸಿಟಿವ್ ಜಾಸ್ತಿ ಇರ್ಬೋದು. ಅದೇ ಯೂನಿವರ್ಸಲ್ ಡೋನರು O- O ನೆಗೆಟಿವ್. ಲಾಸ್ಟ್ ಅಲ್ಲಿ ಫ್ರೆಂಡ್ಸ್ ನಾನೇ ವಿನ್ ಆಗಿರೋದು, ಯಾಕಂದ್ರೆ 20ಗೆ 20ನೇ ತಗೊಂಡಿದ್ದೀನಿ ನಾನಂತೂ. 2020 ಅಲ್ಲ, ಏನು ಅಂದ್ರೆ ಈ 2 ವಿಡಿಯೋ ಇದೆ, ಅವ್ರಿಗೆ ಗೊತ್ತಾಗುತ್ತೆ. ನಾನು ಹೇಳಿದ್ರು ಅವ್ರ ತಲೆಗೆ ಹಾಕೋತಾ ಇರ್ಲಿಲ್ಲ. ಅವರೇ ಇದಕ್ಕೆ ಜನಗಳೇ ಪ್ರೂಫ್. ನೀವೇ ಹೇಳಿ ಅದನ್ನ ಮೋಸಗಾತಿ. ನಿನ್ನಂತೂ ನೋಡ್ಬಿಟ್ಟೆ ಕಡೆ ಸಾಂಗ್ ಮಾಡಿರೋದು ಮೋಸಗಾತಿ. ಬಾಯಿ ಮುಚ್ಕೊಂಡು ನಿಂತ್ಕೊ. ಹಿಡಿದ್ಬಿಟ್ಟವಳೆ ಗೊತ್ತಾ ನಿಮಗೆ. ಔಟ್ ಆಫ್ ನಾನು. ಓಕೆ ಫ್ರೆಂಡ್ಸ್, ಈ ಫನ್ನಿ ಏನೋ ಡಿಕ್ಟೇಷನ್ ಅಂತೆ. ಡಿಕ್ಟೇಷನ್ ನೋಡೋಣ ಇನ್ನೊಂದಳೆ. ಈ ಫನ್ನಿ ಫಸ್ಟ್ ಕನ್ನಡ ಓದಕ್ ಕಲ್ತ್ಕೊ, ಆಮೇಲೆ ನಾನು ಕನ್ನಡ ಎಲ್ಲದಕ್ಕೂ ಯೂಸ್ ಆಗಲ್ಲ. ನೋಡಿ ಎಲ್ಲ ನೋಡ್ಕೊಳ್ಳಿ. ಅವ್ನು ಹೇಳಿರಂಗೆ ಬರ್ತಿದ್ದೀನಿ. ಒಂದ್ಸರಿ ಝೂಮ್ ಹಾಕಿ ತೋರ್ಸು. ನೋಡಿ ಎಷ್ಟು ವರ್ಷದ ಕರೆಕ್ಷನ್ ಮಾಡೋಳೆ ಅಂದ್ರೆ ನಾನು ಬರ್ದಿರೋದೇ ಕಾಣಿಸ್ಬಾರ್ದು, ಹಂಗ್ ಕಟ್ ಮಾಡಿಟ್ಟವಳೆ. ನೀನೇ ಹಂಗೆ ಹೇಳ್ತಿದ್ಯಾ. ನೋಡು ಮೈಡಿ, ಇದನ್ನ ಹೆಂಗ್ ಕಟ್ ಮಾಡೋಳೆ. ಎಷ್ಟು ದ್ವೇಷ ಇತ್ತು ಈ ತರ ಅದ್ರಲ್ಲಿ ತೀರಿಸ್ಕೋಬಾರ್ದು. ಗುಡ್ ಗರ್ಲ್. ಗರ್ಲ್ ಅಂತೆ. ಹಾರ್ಟ್ ಬೇರೆ ಹಾಕಿದ್ದೀರಾ, A+ ಕೊಟ್ಟಿದ್ದಾರೆ. ಇದೇನಿದು ಪ್ರಿಯಾ. ಓಹೋ ಇಮೋಜಿ. ಇದು ಚೆನ್ನಾಗೈತಿ. ಇದು ಥ್ಯಾಂಕ್ ಯು. ಬಟ್ ಆದ್ರೆ ನಿಮ್ದು ರಾಂಗು, ಕೆಲವೊಂದೊಂದು ಸರಿ ಮಾಡ್ಕೋಬೇಕು ನೀವು. ಅಟ್ಲೀಸ್ಟ್ ಕನ್ನಡ ಅಂದ್ರೆ ನಾನು ಮೋಸ ಔಟ್ ಆಫ್ ನೀನ್ ಹೆಂಗೂ ಕೇಳ್ತಿದ್ದೆ. ಅಟ್ಲೀಸ್ಟ್ ನಂಗೆ ಇನ್ನೊಂದು 3 ಎಕ್ಸ್ಟ್ರಾ ಕೊಡೋದಲ್ಲ. 2 ಬರೋದು ಎಕ್ಸ್ಟ್ರಾ. ಆಯ್ತು ಬಿಡಿ. ಓಕೆ ಫ್ರೆಂಡ್ಸ್, ನೀವು 14, ನಮ್ಮದು 17. ನಾವು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ.